ಒಂದೂವರೆ ತಿಂಗಳಿಂದ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಆಡಳಿತದ ವಿರುದ್ಧ ಏನು ಅದಕ್ಕೆ ಚಾಲನೆ ಕೊಡಿದೆ, ಅದಕ್ಕೆ ಮೂಲ ಕಾರಣವೇ ಮಾಧ್ಯಮ ಮಿತ್ರರು. ಎಲ್ಲೋ ಒಂದು ಕಡೆ ಇಡೀ ಆಡಳಿತ ಒಂದು ರೀತಿ ಕೋಮ ಜಾರಿದೆ ಅನ್ನೋಂಥ ಕಾಲಘಟ್ಟದಲ್ಲೂ ಸಹ ತಮ್ಮ ನೈತಿಕವಾದಂಥ ಧ್ವನಿಯನ್ನು ಎತ್ತಿ ರಾಜ್ಯದ ಜನಕ್ಕೆ ಈ ಒಂದು ವಿಚಾರವನ್ನು ತಲುಪಿಸೋದಕ್ಕೆ ತಾವೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಇವತ್ತಿನ ಮಾಧ್ಯಮಗೋಷ್ಠಿಯ ಬಹುಮುಖ್ಯ ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ನಾಳೆ ಸರ್ಕಾರದ ಸಾಧನಾ ಸಮಾವೇಶ ಅಂತ ಏನು ನಡೀತಾ ಇದೆ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಅದು ನಿಜವಾಗಿಯೂ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ. ಅಧಿಕಾರಕ್ಕೆ ಅಂಟಿ ಕೂತ್ಕೊಂಡು ಇಡೀ ರಾಜ್ಯದ ಜನರನ್ನು ರೋಧಿಸ್ತಾ ಇರ್ತಕ್ಕಂಥ ಸಮಾವೇಶದ ಪ್ರತಿರೂಪ ಆ ಒಂದು ಇವೆಂಟು ತುಮಕೂರು ಜಿಲ್ಲೆಯಲ್ಲಿ ಇವೆಂಟ್ ಮ್ಯಾನೇಜರ್ಗಳ ನೇತೃತ್ವದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ನೇರವಾಗಿ ತಾಕತ್ತು ದಮ್ಮು ಇದ್ರೆ ಸವಾಲಾಗ್ತಾ ಇದೆ. ಸ್ವಾಮಿ, ಮೊನ್ನೆ ಟಿವಿಕೆ ಸರ್ಕಾರ ತಮಿಳುನಾಡಲ್ಲಿ ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ಹಿಂದಿನ ಸರ್ಕಾರ ಎಷ್ಟು ಸಾಲ ಇತ್ತು ಅನ್ನೋದನ್ನು 10,000 ಕೋಟಿಗಿಂತಲೂ ಹೆಚ್ಚು ಲಕ್ಷ ಕೋಟಿ ಸಾಲ ಇತ್ತು ಅನ್ನೋದನ್ನು ಬಹಿರಂಗವಾಗಿ ಪ್ರಕಟಪಡಿಸ್ತು. ಸಿದ್ದರಾಮಯ್ಯನವರೇ, ನೀವು ಸಹ ನಿಮ್ಮ ಹಿಂದಿನ ಸರ್ಕಾರ ನೀವು ಅಧಿಕಾರ ಮುಗಿಸ್ಕೊಳ್ಳೋದಕ್ಕಿಂತ ಮುಂಚೆ ಆ ರೀತಿ ನೀವು ಹೇಳ್ತಕ್ಕಂಥ ಧೈರ್ಯವನ್ನು ನೀವೇನಾದರೂ ಪ್ರದರ್ಶನ ಮಾಡಿದ್ರಾ? ಈಗಲೂ ಕಾಲ ಮಿಂಚಿಲ್ಲ. ನೀವು ನಾಳೆ ಸಮಾವೇಶ ಮಾಡ್ತೀರಾ. 20ನೇ ತಾರೀಕು ಸರ್ಕಾರದ ನಗದನ್ನು ಘೋಷಣೆ ಮಾಡಿ ನೋಡೋಣ. ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೇರವಾಗಿ ತಾಕತ್ತು ದಮ್ಮಿದ್ರೆ ಸವಾಲಾಗ್ತಾ ಇದೆ. ನಿಮ್ಮ ಸರ್ಕಾರದ ಬೊಕ್ಕಸದ ನಗದು ಎಷ್ಟಿದೆ ಅಂತಕ್ಕಂಥದ್ದನ್ನ ಬಹಿರಂಗಪಡಿಸಿ. ಆಮೇಲೆ ನೀವು ಹೇಳ್ತೀವಿ ನಿಮ್ಮ ಸಾಧನೆ, ಅಭಿವೃದ್ಧಿ, ನಿಮ್ಮ ಸರ್ಕಾರದ ವೈಖರಿಯನ್ನ. ಯಾವುದೇ ಒಬ್ಬ ಸರ್ಕಾರ ನಡೆಸಬೇಕಾದ್ರೆ ತಮಗೆ ಆಲ್ರೆಡಿ ಹೇಳ್ತಾ ಇದ್ದೀರಿ, ನೀವು ಅಧಿಕಾರ ರಾಮಯ್ಯ ಅನ್ನೋದನ್ನಷ್ಟೇ ನಾವು ಹೇಳ್ತೀವಿ, ಬೇರೆ ಇನ್ನೇನು ಇಲ್ಲ. ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶವನ್ನು ತುಮಕೂರು ಜಿಲ್ಲೆ ಒಳಗಡೆ ಮೆಪಾಕಿಟ್ ಸಚಿವರು, ಪ್ರಚಾರದ ಸಚಿವರು ಇಲ್ಲಿ ಜನರೋಧನಾ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ನಾವು ಆಲ್ರೆಡಿ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ. ಒಂಟಿ ವೀರ ಸಮಾವೇಶ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಇದು ಬೇಕಾ? ಇದನ್ನ ಯಾರಾದ್ರೂ ಕಾಂಗ್ರೆಸ್ ಸರ್ಕಾರ ಅಂತಾರ? ಸರ್ಕಾರದಲ್ಲಿ ಹೊಂದಾಣಿಕೆನೇ ಇಲ್ಲ. ತುಮಕೂರು ಜಿಲ್ಲೆನೇ ಇಲ್ಲ ಅಂದ್ರೆ ರಾಜ್ಯದಾಗ ಎಲ್ಲಿದೆ? 2 ಬಣ 3 ಬಣ ಅಧಿಕಾರಕ್ಕಾಗಿ ಕಿತ್ತಾಟ ನಡೆಸ್ಕೊಂಡು ಜನರೋಧನ ಸಮಾವೇಶಗಳನ್ನು ನಡೆಸ್ತಾ ಇದೆ. ಇದು ಓಪನ್ ಸೀಕ್ರೆಟು. ಇಂಥ ಕೆಟ್ಟ ಪರಿಸ್ಥಿತಿಗೆ ಕಾರಣ JDS, BJP ವಿರೋಧ ಪಕ್ಷಗಳೇ ಸತ್ತೋಗ್ತಿದ್ದಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಷ್ಟೇ. ಇದು ಪಾಲಿಟಿಕ್ಸ್ ಅಲ್ಲ, ಪೊಲಿಟ್ರಿಕ್ಸ್. ರಾಜ್ಯ ಸರ್ಕಾರವನ್ನ ಒಂದು ವಿರೋಧ ಪಕ್ಷ ಇದ್ರೆ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ ವಿರೋಧ ಪಕ್ಷಗಳನ್ನ. ಆ ಬ್ಯೂಟಿನೇ ಸಾಯಿಸಾಕ್ಬಿಟ್ರಲ್ರಿ JDSನವರು, BJPಯವರು ಸೇರ್ಕೊಂಡು. ಒಟ್ಟಾರೆ ತುಮಕೂರು ಜಿಲ್ಲೆನಲ್ಲಂತೂ ಅದಂತೂ ಅಸಹ್ಯವಾಗಿದೆ. ಬಹುತೇಕ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಿದ್ರೂ ಸಹ ಪರಮೇಶ್ವರ್ ಅವರ ಈ ಸಾಧನಾ ಸಮಾವೇಶ, ಪರಮೇಶ್ವರ್ ಅವರ ಸಾಧನಾ ಸಮಾವೇಶ, ಇದು ಇವೆಂಟ್ ಸಮಾವೇಶಗಳು, ಆ ಸಮಾವೇಶಕ್ಕೆ ಕಾಂಗ್ರೆಸ್ನ ಶಾಸಕರೇ ಜೊತೆಯಾಗಿ ನಾಳೆಗೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವ್ಯಾವ ಶಾಸಕರು ಎಷ್ಟು ಜನ ಕರ್ಕೊಂಡ್ ಬರ್ತಾರೆ, ಹಣ ಕೊಡಿಸಿ ಎಂಡ ಕೊಡಿಸಿ ಜನ ದುಡ್ಡು ಹಂಚ್ಕೊಂಡು ಅದರ ಮೇಲೆ ಈ ಸಮಾವೇಶದ ಯಶಸ್ಸು ನಿರ್ಧಾರವಾಗ್ತದೆ. ಈ ಸಮಾವೇಶ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಗಂಭೀರವಾದಂಥ ದಾಖಲೆಯನ್ನು ಬಿಡುಗಡೆ ಮಾಡ್ತಿದ್ದೇನೆ. ಕುಡಿಯೋ ನೀರಿಗೆ 5 ಕೋಟಿ, ಸಮಾವೇಶ ಮಾಡಕ್ಕೆ 12 ಕೋಟಿ. ತುಮಕೂರಿನ ಸಮಾವೇಶದ ದುಡ್ಡು ಯಾವುದು? 12 ಕೋಟಿಗೆ. ವಿಶೇಷ ಭೂಸ್ವಾಧೀನ ಪ್ರಕರಣಗಳಲ್ಲಿ ಹಣವನ್ನ ಠೇವಣಿಯಾಗಿಟ್ಟಿರ್ತಾರೆ. ಆ ಠೇವಣಿಯ ಬಡ್ಡಿ ದುಡ್ಡಿಗೆ ಕೈ ಹಾಕಿದ್ದಾರೆ ಇವರು. ಈ ನಾಳೆ ನಡೀತಕ್ಕಂಥ ಸಮಾವೇಶಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ವಿಶೇಷ ಭೂಸ್ವಾಧೀನ ಪ್ರಕರಣಗಳಿಗೆ ಹಣ ಠೇವಣಿ ಮಾಡಿಟ್ಟಿರ್ತಾರಲ್ಲ, ಆ ಠೇವಣಿ ಬಡ್ಡಿ ದುಡ್ಡಿಗೆ 12 ಕೋಟಿ ಬಡ್ಡಿ ದುಡ್ಡಿಗೆ ಠೇವಣಿ ಇಸ್ಕೊಂಡು ಆ ಠೇವಣಿ ಬಡ್ಡಿ ದುಡ್ಡಲ್ಲಿ ಸಮಾವೇಶ ಮಾಡೋ ಅಂತ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಕಲ್ಚರ್ನ ಈ ಜನರೋಧನಾ ಸಮಾವೇಶ ನಾಳೆ ನಡೀತಾ ಇರೋದು. ಹೇಳಿ ದಮ್ಮಿದ್ರೆ ಕೃಷ್ಣ ಬೈರೇಗೌಡರು ನಾವು ದುಡ್ಡು ಎಲ್ಲಿಂದ ತರ್ತೀವಿ ಅಂತ. ಇದು ಸರ್ಕಾರದ ಬೊಕ್ಕಸದ ಎಲ್ಲಿಂದ ತತ್ತಾರೆ ಅಂತ ದುಡ್ಡಿಂದು. ಅದಲ್ಲದೇ ಚಂದ ಎತ್ತಿದ್ದಾರೆ ಗೊತ್ತಾ? ಅದು ಬಹಿರಂಗವಾಗಿ ಹೇಳಂತದಲ್ಲ. ಚಂದ ಎತ್ತಾರೆ ಎಲ್ಲ ಇಲಾಖೆಗಳು.
ಇವೆಲ್ಲ ಈ ತುಮಕೂರು ಜಿಲ್ಲೆ ಒಳಗೆ ಇಷ್ಟಿನ ತನಕ ಆಗಿರೋ ಇವೆಂಟ್ಗಳಿಗೆ ದುಡ್ಡಿಲ್ಲಿಂದ ಬಂತಂದ್ರೆ ಚಂದ. ಇಲಾಖೆ ಒಳಗೆ ಅಧಿಕಾರಿಗಳು ಹೈರಾಣ ಹೋಗ್ತಾರೆ. ತುಮಕೂರು ಜಿಲ್ಲೆ ಒಳಗೆ ಇವೆಂಟ್ಗಳು ನಡೆಸಿ ಎಲ್ಲಿಂದ ಹಂಚ್ಕೊಡ್ತಾರೆ? ಎಷ್ಟು ರೂಢಿ ಹೊಡ್ಕೊಡ್ತಾರೆ? ಒಂದು ರೀತಿ ತುಮಕೂರು ಜಿಲ್ಲೆನಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಂತ ಒಬ್ಬ ವ್ಯಕ್ತಿ ಆಡಳಿತ ಮಾಡಪ್ಪ ಅಂತಂದ್ರೆ IAS IPS ಇಟ್ಕೊಂಡು ಇವೆಂಟ್ ಮಾಡೋದನ್ನೇ ಇವರು ಸಾಧನಾ ಸಮಾವೇಶ ಅಂತ ಹೇಳ್ತಾರೆ. ಕಲ್ಲು ಗಣಿಗಾರಿಕೆ ಇರ್ಬೋದು, ಅಕ್ರಮ ಗಣಿಗಾರಿಕೆ ರಾಜ್ಯದಲ್ಲಿ ತಲೆ ಎತ್ತಿದೆ ಅಂತಕ್ಕಂಥ ಮಾಹಿತಿ ಇದೆ ನಮಗೆ. ಸದ್ದಿಲ್ಲದೆ ಅರಣ್ಯ ಪ್ರದೇಶಗಳಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿತ್ತಲ್ಲ ABC ಕ್ಯಾಟಗರಿಗಳಲ್ಲಿ, ಅದ್ರ ಮುಖಾಂತರ ಮತ್ತೆ ಆಲ್ರೆಡಿ ಅಕ್ರಮ ಗಣಿಗಾರಿಕೆಯಲ್ಲಿ ತಲೆ ಎತ್ತಿದೆ ಅಂತಕ್ಕಂಥ ಮಾಹಿತಿ ಇದೆ. ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡಿದೀವಿ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೂ ಸಹ ಮತ್ತೆ, ಯಾಕೆಂದ್ರೆ ಇನ್ನೂ ಫಾರೆಸ್ಟ್ ಬೆಂಚ್ ಲೈವ್ ಅಲ್ಲಿ ನಡೀತಾ ಇದೆ, ಇನ್ನು ವಿಚಾರಣೆ ನಡೀತಾ ಇದೆ. ಫಾರೆಸ್ಟ್ ಬೆಂಚ್ನ ಗಮನಕ್ಕೂ ಸಹ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಈ ಕೆಟ್ಟ ಕುಕೃತ್ಯವನ್ನು. ಕಂದಾಯ ಇಲಾಖೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ಇದೆ. ಖುದ್ದು ಕೃಷ್ಣ ಬೈರೇಗೌಡರೇ ತುಮಕೂರಿನಲ್ಲಿ ಮಾಧ್ಯಮದವರಿಗೆ ನೇರವಾಗಿ ಉತ್ತರ ಅವರೇ ಕೊಟ್ಟವ್ರೆ. ಹೌದು, ನನ್ನ ಕೈಲಿ ಆಗಲ್ಲ ಅನ್ನೋದು ರೀತಿ ಅಸಹಾಯಕ ಮಂತ್ರಿ ಪಕ್ಕದಾಗೆ ಒಬ್ಬ ಕಳಂಕಿತ ಜಿಲ್ಲಾಧಿಕಾರಿಯನ್ನು ಕುಂಡ್ರಿಸ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಮಹಾ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರತಿಬಿಂಬ ಒಬ್ಬ IAS ಇವೆಂಟ್ ಮ್ಯಾನೇಜರ್ ಜಿಲ್ಲಾಧಿಕಾರಿ ಕುಂಡ್ರಿಸ್ಕೊಂಡು ನಾನೊಬ್ಬ ಅಸಹಾಯಕ ಅಂತ ಹೇಳ್ತಾರೆ. ಇದನ್ನ ಆಡಳಿತ ಅನ್ನಕ್ಕಾಗತ್ತಾ? ಅಸಹಾಯಕರಾಗಿ ಯಾಕ್ರಿ ಕೆಲಸ ಮಾಡ್ತೀರಾ ಕೃಷ್ಣ ಬೈರೇಗೌಡ್ರೆ? ರಾಜೀನಾಮೆ ಕೊಟ್ಟು ಹೋಗಿ. ನಿಮ್ಮ ಅಪ್ಪಾಜಿ ಒಂದು ಒಳ್ಳೆ ಹೆಸರಿತ್ತು. ಕೃಷ್ಣ ಬೈರೇಗೌಡರಿಗೆ, ಇವ್ರ ತಂದೆಯವರಿಗೆ, ಕೃಷ್ಣ ಬೈರೇಗೌಡ ತಂದೆಯವರಿಗೆ ಒಂದು ಒಳ್ಳೆ ಹೆಸರಿತ್ತು ಇಲಾಖೆಯಲ್ಲಿ. ಜನತಾ ಪರಿವಾರದ ಅತಿ ದೊಡ್ಡ ಶಕ್ತಿ ಅಂತ ಹೇಳ್ತಾ ಇದ್ವು. ನಾವೆಲ್ಲ ಮಾಡಲ್ಲ ಇಟ್ಕೊಂಡ್ರೆ ಅಂಥವ್ರ ಮಕ್ಕಳಾಗಿ ಹುಟ್ಟಿ ನನ್ಗೊಂದು ಅಸಹಾಯಕ ಅಂತ ಹೇಳ್ತಿರಲ್ರಿ. ಅವತ್ತಿನ ಕಾಲದ ಬೈರೇಗೌಡರು ಎಲ್ಲರೂ ಯಾವ್ದಾರ ಡಿಪಾರ್ಟ್ಮೆಂಟ್ಗಳು ರಿವ್ಯೂ ಮೀಟಿಂಗ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಹುಚ್ಚವಿಕಣರು, ಗಡ ನಡುಗರು ಅಂಥವ್ರು ಅದೇನೋ ಹೇಳ್ತಾರಲ್ಲ, ಹುಲಿ ಹೊಟ್ಟೆ ಒಳಗೆ ಇಲಿ ಹುಟ್ಟಿದಾಗ ಮುಟ್ಕೊಂಡು ಬಂದಿಲ್ಲಿ ಬರೀ ಶೋ ಆಫ್ ಮಾಡ್ತೀರಾ. ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡ್ಕೊಂಡು ವ್ಯೂಸ್ ತಗೊಳಕ್ಕ ನೀವು ಪ್ರಚಾರ ತಗೊಳ್ಳೋದು. ನೀವು ಮಾಡೋ ಕೆಲಸ KRS ಪಕ್ಷದ ಒಬ್ಬ ಸಣ್ಣ ಸೈನಿಕರು ಮಾಡ್ತಾ ಇದ್ದಾರೆ. ಆಗಟ್ಟೆ KRS ಪಕ್ಷಕ್ಕೆ T-ಶರ್ಟ್ ಹಾಕೊಂಡ್ಬಂದವರು ಕೃಷ್ಣ ಬೈರೇಗೌಡರು ಮಾಡೋ ಕೆಲಸನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡೋ ಕೆಲಸ KRS ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡೋಕ್ಕೆ ಕೃಷ್ಣ ಬೈರೇಗೌಡರು ಬೇಕಾಗಿತ್ತ? ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಈ ಪಿಕ್ನಿಕ್ಗೆ ಒಡ್ಡೋಲಗ ಬರ್ತಾ ಇತ್ತು ನಾಳೆ. ಆ ಒಡ್ಡೋಲಗದ ಎಲ್ಲ ಕ್ಯಾಬಿನೆಟ್ ಒಡ್ಡೋಲಗದವ್ರಿಗೆ ನೇರವಾಗಿ ಹೇಳ್ತೀವಿ, ಪ್ರಾಮಾಣಿಕವಾಗಿ ನೀವು ಸರ್ಕಾರ ನಡೆಸೋದಕ್ಕೆ ವಿಫಲರಾಗಿದ್ದೀರಾ. ದಯಮಾಡಿ ನೀವು ಸರ್ಕಾರ ರಾಜೀನಾಮೆ ಕೊಟ್ಟು ಪಾಲನೆ. ಅನಗತ್ಯವಾಗಿ ಪ್ರಚಾರಕ್ಕೋಸ್ಕರ ಇಲ್ಲಿ ಜನರು ದುಡ್ಡು ಖರ್ಚು ಮಾಡ್ಕೊಂಡು ನಾಳಿಕೇನೋ 2,000 ಜನ ಬಸ್ಸಂತೆ, 2 ಲಕ್ಷ ಜನ ಸೇರಿಸ್ತಾರಂತೆ. ಆ 2 ಲಕ್ಷ ಜನ ಸೇರಿಸೋದಕ್ಕೂ ಅಲ್ಲಿಯ VAಗಳು, PDOಗಳು, ತುಮಕೂರು ಜಿಲ್ಲೆಯಲ್ಲಿ ಇವೆಂಟ್ಗಳಿಗೆ ಲೋಕಲ್ ಅಧಿಕಾರಿಗಳು, ನಮ್ಮ ಜಿಲ್ಲೆ ಅಧಿಕಾರಿಗಳು ತಾಳ ಅಂತದವರು. ಈಗ ಒಂದು ಭ್ರಷ್ಟಾಚಾರವನ್ನು 2 ವಿಭಾಗದಲ್ಲಿ ನಾವು ವಿಂಗಡಿಸಬೇಕಾಗತ್ತೆ. ಒಂದು ಸ್ಟ್ರಕ್ಚರಲ್ ಕರಪ್ಷನ್ನು, ಎರಡನೇದು ಪ್ರೊಸೀಜರಲ್ ಕರಪ್ಷನ್. ಸ್ಟ್ರಕ್ಚರಲ್ ಕರಪ್ಷನ್ನಾಗ ಯಾರು ಇರ್ತಾರೆ? IAS ಅವರು, IPS ಅವರು, ಪಾಲಿಸಿ ಮೇಕರ್ಸು, ಮಂತ್ರಿಗಳು, MLAಗಳು, MP ಇದ್ದಾರೆ. ಕೆಳಗಡೆ ಪ್ರೊಸೀಜರಲ್ ಕರಪ್ಷನ್ ಅಲ್ಲಿ ಅಲ್ಲಿಯ ಕೆಳ ಹಂತದಲ್ಲಿ ಇರ್ತಾರಲ್ಲ B ಕ್ಯಾಟಗರಿಗಳು, DYSPಗಳು, ತಹಸೀಲ್ದಾರ್ಗಳು, ACಗಳು, PDOಗಳು, ಇವ್ರನ್ನ ಯಾರೇ ರಕ್ಷಣೆ ಮಾಡ್ತಾರೆ? ನೀವು ಮಾಡೋ ಪಾಪದ ಕರ್ಮಗಳಿಗೆ, ನೀವು ಮಾಡೋ ಪಾಲಿಸಿ ಭ್ರಷ್ಟಾಚಾರಗಳಿಗೆ, ನಿಮ್ಮ ಪ್ರಚಾರಗಳಿಗೋಸ್ಕರ ನಮ್ಮ ಜಿಲ್ಲೆಯ PDOಗಳನ್ನ, ತಹಸೀಲ್ದಾರ್ಗಳನ್ನ, ACಗಳನ್ನ, ಲಾಠಿಯ ನೀರ್ಗಂಟಿಗಳು, ವಿಲೇಜ್ ಅಕೌಂಟೆಂಟ್ ಹತ್ರ ಗ್ರಾಮ ಸಹಾಯಕರು ಸಹ ಮೈಕ್ ಕೊಟ್ಟು, ಸಣ್ಣದೊಂದು ಹ್ಯಾಂಡ್ ಮೈಕ್ ಕೊಟ್ಟು ಪ್ರಚಾರಕ್ಕೆ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವ್ರನ್ನ ಕರಿತಾ ಇದ್ದೀರಲ್ಲ. ನಮ್ಮ ಜಿಲ್ಲೆ ಒಳಗೆ ಕುಡಿಯೋ ನೀರಿನ ಸಮಸ್ಯೆ ಎಷ್ಟೈತೆ ಅಂತ ಬಗೆಹರಿಸೋ ಯೋಗ್ಯತೆ ಇಲ್ಲ. ಇಡೀ ಕರ್ನಾಟಕದಲ್ಲಿ 2ನೇ ಅಂತರ್ಜಲ ಕುಸಿತ ಕಂಡಿರ್ತಕ್ಕಂಥ ಜಿಲ್ಲೆ ನಮ್ಮದು. ಕುಡಿಯೋ ನೀರಿನ ಸಂದರ್ಭದಲ್ಲಿ ನಿಭಾಯಿಸಬೇಕಾದಂಥ ಜಿಲ್ಲೆಯ ಆಡಳಿತ ತಗೊಂಬಂದು ಮುಖ್ಯಮಂತ್ರಿಗಳ ಪಿಕ್ನಿಕ್ ಕಾರ್ಯಕ್ರಮಕ್ಕೆ ಇಲ್ಲಿ ಶೋ ಆಫ್ ಮಾಡೋಕ್ಕೆ ಜನ ಕರ್ಕೊಂಡು ಬರ್ಬೇಕಲ್ಲ. ಈ ಜಿಲ್ಲೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ, ನಾವು ಪ್ರಶ್ನೆ ಮಾಡ್ತೀವಿ. ಇದೆಲ್ಲ ಬಹಳ ಅಸಹ್ಯವಾದಂಥ ಆಡಳಿತ. ಇದರಿಂದ ನೀವು ನಿಮ್ಮ ಆಡಳಿತದ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕಾಗಲ್ಲ. ಸ್ವಾಮಿ, ಹಿಂದೆನೇ BJP ಸರ್ಕಾರದಾಗೆ ಈ RSS ಏನು ರಾಷ್ಟ್ರ ಪರಿವಾರ ಏನಿದೆ, ಇದರ ಅಂಗಸಂಸ್ಥೆಗಳಿಗೆ ಸರ್ಕಾರಿ ಭೂಮಿಯನ್ನು ಬೇಕಾಬಿಟ್ಟಿ ಕೊಟ್ಟಿದ್ರು. ಕಾಂಗ್ರೆಸ್ ಅದಕ್ಕೇನು ಹೊರತಾಗಿಲ್ಲ. ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಬೇಕಾಬಿಟ್ಟಿ ಜಮೀನು ಕೊಟ್ಟಾರೆ. ನಮ್ಮ ತುಮಕೂರಲ್ಲಿ ರಿಂಗ್ ರೋಡಲ್ಲಿ
ಕೋರ್ಟು ಮತ್ತೊಂದು ನ್ಯಾಯಾಲಯಗಳಿಗೆ ಮೀಸಲಾಗಿದ್ದಂತ ಕಾಂಗ್ರೆಸ್ ಭವನ ಟ್ರಸ್ಟ್ ಭೂಮಿನ ಇವ್ರ ಅಪ್ಪಮ್ಮನೆ ಪಿತ್ರಾಂಜಿತ ಆಸ್ತಿ ಅಂತ ಬರೆಸ್ಕೊಂಡು ಅದನ್ನು ಸಾಧನಾ ಸಮಾವೇಶಕ್ಕೆ ಪ್ರಚಾರ ಮಾಡ್ಕೊಂಡು ಗೊತ್ತಾಗ ಸರ್. ಹಿಂಗೆಲ್ಲ ಇಲ್ಲಿ ಉಳಿಯಾರು ಸೇರಿದಂತೆ ನಮ್ಮ ಉಳಿಯಾರಿಗೆ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕೊಡ್ರಿ ಅಂತ ಹೇಳಿ ಧರಣಿ ಮಾಡ್ತಾ ಇದ್ರು. ಈ ಇವೆಂಟ್ ಮ್ಯಾನೇಜರ್ಗಳಿಗೆ ಜಾಗ ಗುರ್ಸಕ್ಕಾಗಿಲ್ಲ. ಉಳಿಯಾರಂತ ಪಟ್ಟಣಕ್ಕೆ ಹೋಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಮಾಡಕ್ ಜಾಗ ಕೊಟ್ಟವ್ರೆ ಸರ್. ನಾಚಿಕೆ ಆಗ್ಬೇಕಲ್ವ? ಆದ್ಯತೆ ಯಾವುದು? ಸಾರ್ವಜನಿಕ ಉದ್ದೇಶಗಳು ಮದ್ದು ಕೊಡಬೇಕು. ಇವ್ರು ಯಾವ್ಯಾವ್ದೋ ಪಕ್ಷ ಪಾರ್ಟಿಗಳಿಗೆಲ್ಲ ನಾಯಿ ಕೊಡೆಗಳ ತರ ಇವರು ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡ್ಕೊಂಡು ನಮ್ಮ ಸಾಧನೆ ಅಂತ ಹೇಳ್ತಾರಲ್ಲ, ಏನು ನೈತಿಕವಾಗಿ ಒಂದು ಸ್ವಲ್ಪ ಗೌರವ ಇರುತ್ತೆ. ಜಿಲ್ಲೆ ಒಳಗೆ ಇರೋಂಥ ವಿರೋಧ ಪಕ್ಷಗಳು ಸತ್ತೋಗ್ಬಿಟ್ಟಿದ್ದಾರೆ. ಬಾಯಿ ಬಿಡೋಕೆ ಅವ್ರಿಗೆ ಬಾಯಿಗೆ ಲಪ್ಪ ಹೊಡೆದೈತ. ಇಲ್ಲಿ ಈಗ ಯಾವುದೇ ಒಂದು ಹೊಂದಾಣಿಕೆ ಆದ್ರೂ ಲಾಸ್ಟಿಗೆ ಬರೋದು ಸಮಾಜದ ಹಿತ, ಸಾರ್ವಜನಿಕ ಹಿತಕ್ಕೆ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕಾಗ್ತದೆ. ಈಗ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಅದನ್ನ ಪ್ರತಿ ಬಾರಿ ಅದು ಯಾಕೆ ನಿಮಗೆ ಸಂಬಳ ಕೊಡ್ತಾರೆ ಯಾರಾದ್ರು? ನಿಮ್ಗೇನು ಅಂತ ಇದ್ದಿದ್ದೆ ಮಾಧ್ಯಮ ಅಂತಕ್ಕಂಥದ್ದು ನಿಮ್ಮ ವೃತ್ತಿ ಧರ್ಮ ಹಿಡಿದು ಮಾಡೋ ಹೊತ್ತಿಗೆ ಇವತ್ತು ಜಿಲ್ಲೆ ಒಳಗೆ ಹಲವಾರು ಪ್ರಕರಣಗಳು ಬಾಯಿಗೆ ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಅವರು ಶೇಕ್ ಆಗ್ತಾ ಇದೆ. ಬೆಳಗ್ಗೆ ಮೊನ್ನೆಯಿಂದ ನೆನ್ನೆ ಒಂದು ನನ್ನನ್ನೇ ಭಗವಂತ ಈ ಇವೆಂಟ್ ಮ್ಯಾನೇಜರ್ಗಳು ತೊಲಗಲಪ್ಪ ಅಂತೇಳಿ ನೆನ್ನೆ ಶನಿಮಾದೇವನ ಅಮಾವಾಸ್ಯೆ ಇತ್ತು. ನಾನೊಬ್ಬ ಅದರ ಆ ನಂಬಿಕಸ್ಥನಾಗಿ ಉಳಿಯಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹಿಡ್ಗಾಯ ಹೊಡೆದ್ರೆ ಅದಕ್ಕೂ ಒಂದು FIR ಮಾಡಿ ಕೇಸ್ ಹಾಕೊಂಡು ಈ ರೀತಿ ಅದೇನು ಒಂಥರ ರೋಗ. LKG ಮಕ್ಕಳು ಬಿಹೇವ್ ಮಾಡ್ತಾರಲ್ಲ ಆ ಲೆವೆಲ್ಗೆ ಪೊಲೀಸ್ ಇಲಾಖೆ ಜಿಲ್ಲೆ ಒಳಗೆ ಕೆಲಸ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ನಮಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅಲ್ಲ ಸಬ್ಜೆಕ್ಟು, SP ಅಶೋಕ್ ಅವರಲ್ಲ ನನಗೆ ಸಬ್ಜೆಕ್ಟು. ಸಾಂಸ್ಥಿಕ ಹುದ್ದೆಗಳು ಅಷ್ಟೇ. ಜಿಲ್ಲಾಧಿಕಾರಿ ಅಂತಕ್ಕಂಥದ್ದು ಸಾರ್ವಜನಿಕರ ಹುದ್ದೆ, ಅದು SP ಅಂತಕ್ಕಂಥದ್ದು ಸಾರ್ವಜನಿಕರ ಹುದ್ದೆ. ನಾವೊಬ್ರು ಟ್ಯಾಕ್ಸ್ ಪೇಯರ್ಸ್ ಆಗಿ ಆ ಹುದ್ದೆಗಳ ಗೌರವವನ್ನು ನಾವು ಕಾಪಾಡಬೇಕು. ಆ ಕಾರಣಕ್ಕಾಗಿ ಎಚ್ಚರಿಸ್ತಾ ಇದ್ದೀವಿ ಅಂತಂದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾರಲ್ರಿ ಇವ್ರು ಅಯೋಗ್ಯರು. ಇವ್ರಿಗೆ ಏನ್ ಟ್ರೈನಿಂಗ್ ಆಗಿದ್ರಿ? ಡೆಹ್ರಾಡೂನಲ್ಲಿ ಇವ್ರಿಗೆ IAS IPS IFS ನವರಿಗೆ ತರಬೇತಿ ಕೊಟ್ಟು ಕಳಿಸ್ತಾರೆ. ಈ ಜಿಲ್ಲೆಯಲ್ಲಿ ಬಂದು ಹೋರಾಟಗಾರನ ನಿಮ್ಗೆ ಎಚ್ಚರಿಸ್ತಾ ಇದ್ದಾರೆ, ನಿಮ್ಮ ಹುದ್ದೆಗೆ ತಕ್ಕನಾಗಿ ನೀವು ನಡ್ಕೊಳ್ಳಿ, ಪ್ರಾಮಾಣಿಕ ವರ್ತನೆ ಮಾಡಿ, ಇವೆಂಟ್ ಮ್ಯಾನೇಜರ್ಗಳ ಕೆಲಸ ಬಿಡಿ, ಆಡಳಿತದ ಬಗ್ಗೆ ನೀವು ಗಮನ ಹರಿಸಿ, ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ದಾಖಲೆ ಸಮೇತ ಪುಂಖಾನುಪುಂಖವಾಗಿ ನೀವು ವರದಿ ಆಗ್ತಾ ಇದ್ದೀವಿ, ಎಚ್ಚೆತ್ಕೊಳ್ರಿ ಅಂತಂದ್ರೆ ನನ್ನನ್ನು ಬಂಧಿಸೋದು, FIR ಹಾಕೋದು, ನನ್ನ ಬಗ್ಗೆ ಇಷ್ಟು ಮಾಹಿತಿ ಕಲೆ ಹಾಕೊಂಡು ಕೂತಿ ಏನಿದೆ ರೀ ಹೋರಾಟಗಾರರ್ತವ ಮಾಹಿತಿ ಕಲೆ ಹಾಕಂಥದ್ದು ಏನೈತಪ್ಪ? ಅದಕ್ಕೆ ಒಬ್ಬ ಗೃಹ ಮಂತ್ರಿ ತನ್ನ ಅಧೀನದಲ್ಲಿರ್ತಕ್ಕಂಥ ಇಲಾಖೆಯನ್ನ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಭಟ್ರಳ್ಳಿ ಮಲ್ಲಿಕಾರ್ಜುನ್ ಅಂತರ ಬಗ್ಗೆ ಇಷ್ಟು ದಪ್ಪ ಮಾಹಿತಿ, ರವಿಕುಮಾರ್ ರೆಡ್ಡಿ ಬಗ್ಗೆ ಮಾಹಿತಿ ಕಲೆ ಹಾಕಕ್ಕೆ ಏನೈತೆ ಸ್ವಾಮಿ ನಮ್ಮ ಹತ್ರ? ನಾವು ದೊರೆಸ್ವಾಮಿ ಅಂತ ಪುಣ್ಯಾತ್ಮರ ಆದಿನಲ್ಲಿ ಜೊತೆಯಲ್ಲಿದ್ದು, SR ಹಿರೇಮಠರಂತ ಜೊತೆಯಲ್ಲಿದ್ದು, ಸಂತೋಷ್ ಹೆಗಡೆ ಅವರಂತ ಗೈಡೆನ್ಸ್ ತಗೊಂಡು ನಾವು ಗೊತ್ತಿರೋದನ್ನ ಅಂದರೆ ನಮ್ಮ ಕುಟುಂಬಕ್ಕೂ ಸಮಯ ಕೊಟ್ಟು ಬಿಡುವಿನ ಸಮಯದಲ್ಲಿ ಸಣ್ಣ ಪುಟ್ಟ ಇಂಥವೇನೋ ವಿಚಾರಗಳ ಬಗ್ಗೆ ಮಾತಾಡ್ತೀವಪ್ಪ. ನಮ್ಮ ಬಗ್ಗೆ ಮಾಹಿತಿ ಕಲೆ ಹಾಕಕ್ಕೆ ಏನೈತಿ? ನಾವೇನು ಡಾಕ್ಟರ್ G ಪರಮೇಶ್ವರ್ ತರನೋ, DK ಶಿವಕುಮಾರ್ ತರನೋ, ಅಥವಾ ಈ ರಾಜಕಾರಣಿಗಳ ಥರ ಏನಾರ ಲೂಟಿ ಹೊಡೆದು ದುಡ್ಡು ಮಾಡಿ ದಂಡೆ ಮಾಡಿ ಬೇನಾಮಿ ಆಸ್ತಿ ಮಾಡಿದ್ದೀವಿ? ಏನಿಲ್ಲ. ಇವ್ರುಗಳೆಲ್ಲ ಮಾಡ್ಕೊಂಡವ್ರಲ್ಲ. ಇವ್ರ ಟ್ರಸ್ಟ್ಗಳ ಹೆಸರಾಗೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ತಾಂತಾರೆ, ಎಲ್ಲೆಲ್ಲಿ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಪರ್ಚೇಸ್ ಮಾಡ್ತಾವ್ರೆ, ಎಲ್ಲೆಲ್ಲಿ ಇವ್ರು ಕಟ್ಟಿರೋ ಮೆಡಿಕಲ್ ಕಾಲೇಜ್ಗಳಿಗಿನ್ನೂ ಲೋಕಲ್ ಗ್ರಾಮ ಪಂಚಾಯತಿಗಳಿನ್ನೂ ತೆರಿಗೆ ಕಟ್ಟಿಲ್ಲ. ಬಿಡ್ತೀವಿ ಮುಂದಿನ ದಿನಗಳಲ್ಲಿ. ಹೋರಾಟಗಾರನ ಅಷ್ಟು ಸುಲಭ ತಿಳ್ಕೊಂಡವ್ರ ಎಲ್ಲರೂ. ಮಾರಾಟಗ ಹೋರಾಟಗಾರರಲ್ಲ KRS ಪಕ್ಷದವರು, ಗಟ್ಟಿತನದ ಹೋರಾಟಗಾರರು ನಾವು. ನಮ್ಮ ಕುಟುಂಬಗಳು ಚೆನ್ನಾಗಿದೆ, ನಮಗೆ ಒಳ್ಳೆ ಸಂಸ್ಕಾರ ಇರೋಂಥ ಕುಟುಂಬಗಳು. ನಾವು ಸೆಲ್ಫ್ ಸಸ್ಟೈನ್ ಆಗಿದ್ದೀವಿ, ಪಿತ್ರಾರ್ಜಿತ ಆಸ್ತಿಗಳು ಚೆನ್ನಾಗಿದ್ದಾವೆ, ನಾವು ವಿದ್ಯಾವಂತರಿದ್ದೀವಿ. ಬಹುತೇಕರು KRS ಪಕ್ಷದಲ್ಲಿರೋರು ಡಾಕ್ಟರ್ಸ್ ಇದ್ದೀವಿ, ಇಂಜಿನಿಯರ್ಸ್ ಇದ್ದೀವಿ, ಸರ್ಕಾರಿ ನೌಕರರ ಮಕ್ಕಳಿದ್ದೀವಿ, ವಿದ್ಯಾವಂತರಿದ್ದೀವಿ. ಸಮಾಜದ ಕಟ್ಟ ಕಡೆಯ ನಮ್ಮ ನರಸಿಂಹರಾಜ್ ಅಂತ ವ್ಯಕ್ತಿನೂ ಸಹ ಈ ಥರದವರು ಕಂಡ ಇದೆ. KRS ಪಕ್ಷದಾಗೆ 1.5 ಲಕ್ಷ ಜನ ಇದ್ದೀವಿ ಈ ಥರದವರು. ನಮ್ಮ ಬಗ್ಗೆ ಮಾಹಿತಿ ತಾಣಂಥದ್ದು ಏನೈತೆ? ಜನ ತೆರಿಗೆ ದುಡ್ಡಿನಲ್ಲಿ ತಮ್ಮ ಇಂಟೆಲಿಜೆನ್ಸ್ ಬಳಸ್ಕೊಳ್ಳೋದ್ರ ಬದಲು ನಮಗೆ ಕೇಳಿದ್ರೆ ಓಪನ್ ಬಂದು ಪರಮೇಶ್ವರ್ಗೆ ಫೇಸ್ ಟು ಫೇಸ್ ಕೊಡ್ತಿದ್ದೆ ನಮ್ಮ ಡಾಕ್ಯುಮೆಂಟ. ಪಬ್ಲಿಕ್ ಆಗಿದೀವಪ್ಪ ಎಲ್ಲರೂ. ಅದಕ್ಕೆ ಯಾಕೆ SP ಯಾಕೆ ಬಳಸ್ಕೊಂತಾರೆ, DC ಯಾಕೆ ನನ್ನ ಮೇಲೆ ಯಾಕೆ FIR ಮಾಡೋದು? ಅದೇ ಹೇಳ್ತಾರಂತೆ. ಮೊನ್ನೆ ನನ್ನ ಜೊತೆ ನೀರಾವರಿ ಹೋರಾಟಗಾರ 18 ವರ್ಷದಿಂದ ಹೇಮಾವತಿ ನೀರು ಹರಿಸ್ತಾ ಇದ್ದಾರೆ ಫ್ಲೆಕ್ಸು ಬ್ಯಾನರ್ ಅಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು. ಇವತ್ತಿನ ರೈತರು ಮೋಟಿವೇಟ್ ಆಗಿ ನಾವು ಜೊತೆಲಿ ಕೆಲಸ ಮಾಡೋಷ್ಟಕ್ಕೆ ಇವತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೇಮಾವತಿ ಹೋರಾಟಗಾರರು ನಿನ್ನೆ
ಸಾಯಂಕಾಲ ನಮ್ಮ ಜೊತೆ ಎಲ್ಲರ ಜೊತೆ ಪ್ರಾರ್ಥನೆ ಮಾಡಿ ಈಡ್ಗಾಯಿ ಹೊಡೆದು ಅವರು ಹೇಮಾವತಿ ಚಾನಲ್ ತಕ್ಕ ಹೋದ್ಮೇಲೆ ಅವರು ಸಾಯಂಕಾಲದಾಗ ಕರೆಸ್ಕೊಂಡು ಆ DYSP ಸರ್ಕಲ್ಲು ಭಟ್ರಲ್ಲಿ ಮಲ್ಲಿಕಾರ್ಜುನ್ ಅವರು ನಿಮ್ಮನ್ನ ಏನಾರು ಪ್ರೇರೇಪಿಸಿದ್ರು, ನಿಮ್ಮನ್ನ ಚಿತಾವಣೆ ಮಾಡಿ ಇಂಥ ಮಾಡಕ್ಕೆ ಹೇಳಿರು, ನೀವೇನಾರು ಕಂಪ್ಲೇಂಟ್ ಕೊಡ್ತೀರಾ, ನಿಮ್ಮ ಮೇಲೆ FIR ಹಾಕ, ಆಮೇಲೆ ಇನ್ನೊಂದು FIR ಹಾಕ್ತೀನಿ ಅಂತ ಕೇಳ್ತಾರೆ. ನಾಚಿಕೆ ಅಪ್ಪ ನನಗೇನೋ ಇದು ಈ SP IPSನವರು ಈ ಮಟ್ಟಕ್ಕೆ ನೆನ್ನೆ ನನ್ನನ್ನು ವೋಟಿಂಗ್ ಮಾಡಿದ್ರೆ ಈ ಜಿಲ್ಲೆಯ ಕಟ್ಟ ಕಡೆಯ ವ್ಯಕ್ತಿಗೆ ಬಂದಂತ ಭಾಗ್ಯ ಏನು ಅಂತಂದ್ರೆ ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿ ಜೈಲಿಗೆ ಹಾಕ್ಸೋದು, FIR ಹಾಕ್ಸೋದು. ಯಾಕೆ ಕೇಳ್ತಾರೆ ಈ ಸಮಾಜದ ಕಟ್ಟ ಕಡೆಯ ಅಲೆಮಾರಿಗಳು ಏನ್ ಕೇಳ್ತಾ ಇದ್ದಾರೆ ಜಿಲ್ಲೆ ಒಳಗೆ ಅಂದ್ರೆ, ಸ್ವಾಮಿ ನಾವು ಈ ದೇಶದ ಪ್ರಜೆಗಳು, ಸಂವಿಧಾನಬದ್ಧವಾಗಿ ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಗೊಂದು 20-30 ಎಲ್ಲರ ಜಾಗ ಕೊಡ್ರಿ ಅಂತ ಕೇಳಿದ್ರೆ ಪ್ರತಿಭಟನೆ ಮಾಡಬೇಡ್ರಿ ಅಂತ. ಪ್ರತಿಭಟನೆ ಮಾಡುವಂತ ಹಕ್ಕನ್ನು ಕಿತ್ಕೊಂಡ್ಬಿಟ್ಟವ್ರೆ ಅಂದ್ರೆ ನೀವು ದಯಮಾನ ಕೊಟ್ಬಿಡಿ, ನೀವು 0 ಟ್ರಾಫಿಕ್ ನಲ್ಲಿ ನೀವು ಎಂಜಾಯ್ ಮಾಡಿ. ನೀವು ನಿಜವಾಗಿಯೂ ದಲಿತ ಪರವಾದಂತ ಮುಖ್ಯಮಂತ್ರಿಗಳಲ್ಲವೇ ಇಲ್ಲ, ದಲಿತ ಪರವಾದಂತ ನೀವು ಸಚಿವರಲ್ಲವೇ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವು ಸಮಾಜದ ಕಡೆಯ ವ್ಯಕ್ತಿಗಳನ್ನು ಸಹ ಸ್ವಯಂ ನೇಣಾಕಲಿಕ್ಕೆ ತಯಾರಾಗಿರ್ತಕ್ಕಂಥ ಮಂತ್ರಿಗಳು ಅಂತ ನಾವು ನೇರವಾಗಿ ಹೇಳ್ತೀವಿ. ಕಳೆದ 3 ವರ್ಷದಿಂದ ಇವರು ಒಂದೇ ಒಂದು ಸೈಟ್ ಕೊಟ್ಟಿಲ್ಲ ಜಿಲ್ಲೆ ಒಳಗೆ, ಅಂಗೈಯಗಳ ಭೂಮಿಯನ್ನ ಕೊಟ್ಟಿಲ್ಲ. ಮೊನ್ನೆ ಇಲ್ಲಿ ಕೃಷ್ಣ ಬೈರೇಗೌಡರು ಅವರ ಇಲಾಖೆಯ ಸಾಧನೆಗಳ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆಪಾದನೆ ಇದೆ. ಆ ತುಮಕೂರು ಜಿಲ್ಲೆ ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಸಹ ಎಲ್ಲ ಮ್ಯಾನ್ಪ್ಲೇಟ್ ಮಾಡಿ ಕೊಟ್ಟವ್ರೆ ಮೇಲ್ನೋಟಕ್ಕೆ. ನನ್ನ ಸುಮಾರು ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದು ನಿಜವಾಗಿ ನೈಜವಾದಂಥ ವಿಚಾರಗಳು ತನಿಖೆಗೊಳಪಡಬೇಕು. ಖುದ್ದು ಸ್ವಯಂ ಕೃಷ್ಣ ಬೈರೇಗೌಡರೇ ಮೊನ್ನೆ ಏನು ಈ ಕಂದಾಯ ಇಲಾಖೆ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇಲ್ಲಿ ದಾಖಲೆಗಳನ್ನು ಕೊಟ್ಟೋಗಿದ್ದಾರೆ. ಒಂದು ಎಕ್ಸೆಲ್ ಶೀಟ್ ತಮ್ಮಲ್ಲಿ ಎಲ್ಲರೂ ಇದೆ. ಅದು ಸಹ ಸುಳ್ಳು, ಅದು ಸಹ ಮ್ಯಾನ್ಪ್ಲೇಟ್ ದಾಖಲೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗ್ಬೇಕು, ಚರ್ಚೆ ಆಗ್ಬೇಕು. ಜನರಿಗೆ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರದ ಸಾಧನೆ ಅಂತಕ್ಕಂಥದ್ದು ಹೇಳೋದನ್ನ ನಾವ್ಯಾರು ಮಾಧ್ಯಮದವರೇ ಆಗಲಿ ಮತ್ತೊಬ್ಬರೇ ಆಗಲಿ ಏನು ಕಿವಿಗೆ ಹೂ ಮುಡ್ಕೊಂಡಿಲ್ಲ. ಪ್ರತಿಯೊಬ್ಬರು ಸಹ ಇವತ್ತು ಅದನ್ನ ವಿಮರ್ಶೆ ಒಳಪಡಿಸ್ತಾ ಇದ್ದಾರೆ. ದಾಖಲೆಗಳನ್ನ ಸಂಗ್ರಹ ಮಾಡೋದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಯಾಮಾರಿಸ್ಬೋದು ಅಂತ ಹೇಳಿ ತಿಳ್ಕೊಂಡು ಮೊನ್ನೆ ಕೃಷ್ಣ ಬೈರೇಗೌಡರು ಆ ದಾಖಲೆಗಳನ್ನ ಮಾಧ್ಯಮಗಳ ಮುಖಾಂತರ ಬಿಟ್ಟೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ನಿಲ್ಲಬೇಕು. ಒಟ್ಟಾರೆ ಸಿದ್ದರಾಮಯ್ಯನವರ ಏನು ಈ ಪಿಕ್ನಿಕ್ ಕಾರ್ಯಕ್ರಮ ಇದೆ ತುಮಕೂರು ಜಿಲ್ಲೆಗೆ ನಾಳೆ, ವಾಸ್ತವದಲ್ಲಿ ಅಧಿಕಾರ ರಾಮಯ್ಯನವರ ಪಿಕ್ನಿಕ್ ಕಾರ್ಯಕ್ರಮ ತುಮಕೂರಿಗೆ ನಾಳೆ ಬರ್ತಾ ಇರೋದು. ಯಾಕೋ ಗೊತ್ತಿಲ್ಲ, ಬಹಳ ಪ್ರೀತಿ ತುಮಕೂರಿಗೆ ಸಿದ್ದರಾಮಯ್ಯನವ್ರಿಗೆ ಹತ್ರ ಅಂತೇಳಿ ಪಿಕ್ನಿಕ್ ಬರ್ತಾ ಇದ್ದಾರೆ. ಅವ್ರು ಬಂದಾಗಲೆಲ್ಲ ಅವ್ರಿಗೆ ಅವ್ರ ಮೆನ್ಯೂ ಇಲ್ಲಿ ಬಹಳ ಚರ್ಚೆ ಒಳಪಡುತ್ತೆ. ಸಿದ್ದರಾಮಯ್ಯನವ್ರಿಗೆ ಯಾವುದು ಊಟ ಹಾಕ್ಸ್ಬೇಕು, ಕೋಳಿ ಹಾಕ್ಸೋದ, ಬೇರೆ ಅವ್ರ ಆಹಾರದ ಮೆನು ಚರ್ಚೆ ಆಗುತ್ತೆ. ಬಿಟ್ರೆ ಈ ಜಿಲ್ಲೆಯ ಅಸಹ್ಯವಾದಂತ ಇವೆಂಟ್ ಮ್ಯಾನೇಜ್ಮೆಂಟ್ ಆಡಳಿತ ಚರ್ಚೆ ಆಗ್ತಾ ಇಲ್ಲ. ಜನರೋಧನಾ ಸಮಾವೇಶದ ಈ ಇವೆಂಟ್ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೇರವಾಗಿ ಅವರನ್ನ ಸವಾಲೊಡ್ಡಿ ಕೇಳುತ್ತೆ. ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಬೊಕ್ಕಸದ ನೈತಿಕವಾದಂತ ಏನು ಅಂಶ ಇದೆ ಅದನ್ನ ಬಹಿರಂಗವಾಗಿ ಹೇಳೋದಕ್ಕೆ ಸಿದ್ಧವಾಗಿದ್ದೀರಾ? ನಗದು ಎಷ್ಟಿದೆ ಬಾಕಿ ಹೇಳ್ಬಿಡಿ. ಸರ್ಕಾರದ ಬೊಕ್ಕಸದಲ್ಲಿ ನಮ್ದು ನಗದು ಬಾಕಿ ಅಂತ ಹೇಳಿ ಆಮೇಲೆ ನಿಮ್ಮ ಸಾಧನಾ ಸಮಾವೇಶವನ್ನ ನಾವು ಹೋಗ್ತೀವಿ. ಒಂದು ರಾಜ್ಯದಲ್ಲಿ ನಿರುದ್ಯೋಗ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ತಾಂಡವವಾಡ್ತಾ ಇದೆ. ಏಕಾಂಗಿ ಹೋರಾಟ ಮಾಡ್ತಕ್ಕಂಥ ಆ ಮುಖಂಡನನ್ನು ಸಹ ಇವರು ಏಕಾಏಕಿ ಬಂಧಿಸ್ತಾರೆ. ಒಂದೇ ಒಂದು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ ಸರ್ಕಾರ. ಇದಕ್ಕೆ ಸ್ಪಷ್ಟಪಡಿಸಿ ಆಮೇಲೆ ನಿಮ್ಮ ಸಾಧನೆ ಹೇಳ್ಕೊಳ್ಳಿ. ಒಟ್ಟಾರೆ ಸರ್ಕಾರ ಪ್ರಚಾರಕ್ಕಾಗಿ 1,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣನ ಖರ್ಚು ಮಾಡ್ತಾ ಇದೆ. ಬಡವರ ಮಕ್ಕಳು, ದಲಿತರು, OBC ಮಕ್ಕಳು ವಸತಿ ಶಾಲೆಗೆ ಹೆಚ್ಚುವರಿಯಾಗಿ ಅವ್ರನ್ನ ಅಡ್ಮಿಷನ್ಸ್ ಮಾಡ್ಕೋಬೇಕು. ಕೇವಲ ರಾಜ್ಯಕ್ಕೆ 12 ಕೋಟಿ ದುಡ್ಡು ಬೇಕು ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು 12 ಕೋಟಿ ದುಡ್ಡನ್ನು ಹೊಂದ್ಸಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಯೋಚನೆ ಮಾಡಿ. ದಲಿತರು, ಮಧ್ಯಮ ವರ್ಗದವರು ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆಗಳಿಗೆ ಹೆಚ್ಚುವರಿಯಾಗಿ ನಾವು ಇಂಟೇಕ್ ಮಾಡ್ಕೋಬೇಕು. ಅದಕ್ಕೆ 12 ಕೋಟಿ ರೂಪಾಯಿ ದುಡ್ಡು ಬೇಕು ಅಂತ ಬಾಕ್ಸಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 12 ಕೋಟಿ ಕೊಡೋಕ್ಕೆ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಪ್ರಚಾರಕ್ಕೆ, ಸುಳ್ಳು ಪ್ರಚಾರಕ್ಕೆ 1,000 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದ ಸಾಧನೆ. ಒಟ್ಟಾರೆ ಈ ಜಿಲ್ಲೆಯ
ಈ ರಾಜ್ಯದ ಕೆರೆ ಕಟ್ಟೆಗಳು, ಸರ್ಕಾರಿ ಶಾಲೆಗಳು, ಈ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಕೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡಿಲ್ಲ, ಪ್ರಚಾರಕ್ಕೆ 1000 ಕೋಟಿ, ಈ ರೀತಿ ಒಂದು ಕೆಟ್ಟ ಕುಕೃತ್ಯದ ಕಲ್ಚರನ್ನು ಸಿದ್ದರಾಮಯ್ಯನವರು ಇಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಒಬ್ಬ ರಾಜಕಾರಣಿ. ಇವರು ಸಹ ಇಂಥ ಕೆಟ್ಟ ಸಂಪ್ರದಾಯವನ್ನು ಇಲ್ಲಿ ಹುಟ್ಟಾಕಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ, ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಯಾವ ರೀತಿ ಜೈಲಿಗೆ ಹೋದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಯ್ತು. ಅದನ್ನು ಹೇಳಿ ನಾಳೆ ಸಿದ್ದರಾಮಯ್ಯನವರು, ನಮ್ಮ ಸಾಧನೆ ಹಿಂಗಿದೆ ಕಣಪ್ಪ, ನಮ್ಮ ಸರ್ಕಾರದ ಸಾಧನೆ ಅಂತ. ಗ್ರಂಥಾಲಯ ನಡೆಸೋದಕ್ಕೂ ಸಹ ದುಡ್ಡಿಲ್ಲ ಸರ್ ಈ ಸರ್ಕಾರದಲ್ಲಿ. ಗ್ರಂಥಾಲಯಗಳಿಗೆ ಪುಸ್ತಕ, ಈಗ ಗ್ರಂಥಾಲಯಕ್ಕೆ ಹೋಗೋರು ಯಾರು? IAS IPS ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಂಥ ನಮ್ಮ ಬಡವರ ಮನೆ ಮಕ್ಕಳು, ದಲಿತರು, OBC ಮಕ್ಕಳು ಗ್ರಂಥಾಲಯಕ್ಕೆ ಓದಕ್ಕೆ ಹೋಗ್ತೀವಿ ಸರ್. ಆ ಗ್ರಂಥಾಲಯಗಳಿಗೆ ಪುಸ್ತಕ ತಗೊಳ್ಳೋಕ್ಕೂ ದುಡ್ಡಿಲ್ವಂತೆ ಸರ್ ಸರ್ಕಾರದಲ್ಲಿ. ಇದು FD ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವರದಿ. ನಾನು ಅದನ್ನು ಅಂಕಿಅಂಶಗಳನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಸರ್. ಒಟ್ಟಾರೆ SCPTS ಅನುದಾನನೂ ಸಹ ಗ್ಯಾರಂಟಿಗೆ ಬಳಸಿದ್ದಾರೆ ಸರ್. ಇವ್ರೇನು ಹೇಳಿ, ಅದು ಕಾಯ್ದೆನೇ ಇದೆಯಲ್ಲ ಸರ್, SCPTS ಹಣ ವರ್ಗಾವಣೆ ಮಾಡಬಾರ್ದು ಅಂತ, ಅದನ್ನೂ ಸಹ ಇವ್ರು ಸರ್ ಇರಲಿ. ಈಗ ನೀವು ಹೇಳೋ ಅಧಿಕಾರ ತಾಲೂಕರ ಏನೇ ಹೇಳಿರೋ, ನಾನು ಸಮಾಜವಾದಿ, ಹಿಂದುಳಿದವರು ದಲಿತರ ನಾವು ಉದ್ಧಾರಕ ಅಂತಂದ್ರು, ಇಲ್ಲಿ ಬಂದು ಅಧಿಕಾರ ರಾಮಯ್ಯ ಆಗ್ಬೇಕು, ತುಮಕೂರಿಗೆ ಬರೋದ್ರೊಳಗಿಲ್ಲ. ಒಟ್ಟಾರೆ ಈ ರೀತಿಯ ಮೊನ್ನೆ ಅಷ್ಟು ಕ್ರೈಸ್ ಹಗರಣವನ್ನು KRS ಪಕ್ಷ ಬಯಲಿಗೆಳೆದಿದೆ. ವಸತಿ ಶಾಲೆಗಳಲ್ಲೂ ಸಹ ಯಾವ ರೀತಿ ಹಗರಣ ಇದೆ ಅನ್ನೋದನ್ನು ಬಯಲಿಗೆಳೆದಿದ್ದೀವಿ. ವಸತಿ ಶಾಲೆಗಳ ಹೋಗ್ಲಿ, ತುಮಕೂರು ಜಿಲ್ಲೆನಲ್ಲಿ ಹಾಸ್ಟೆಲ್ಗಳಿಗೆ ಅಕ್ಕಿ ಇರಲಿಲ್ಲ, ಸಿದ್ಧಗಂಗೆ ಮಾಡಿದ ಸಾಲ ತಾಂಡಿದ್ರು ಅಕ್ಕಿಯ. ಅದನ್ನೂ ಸಹ ನಾವು ಜಿಲ್ಲೆ ಒಳಗಡೆ, ತುಮಕೂರು ಜಿಲ್ಲೆನಲ್ಲೇ ಈ ರೀತಿ ಪರಿಸ್ಥಿತಿ ಇದೆ ಅಂದಾಗ ರಾಜ್ಯದ ಬೇರೆ ಬೇರೆ ಕಡೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗ್ತದೆ. ಒಟ್ಟಾರೆ ಸಿದ್ದರಾಮಯ್ಯನವರು ಸಹ ಏನೋ ಆರೋಪಗಳಿಂದ ಹಗರಣಗಳಿಂದ ಮುಕ್ತವಾದಂತರ ಏನಲ್ಲ. ಸಿದ್ದರಾಮಯ್ಯನವರ ಮೂಢ ಹಗರಣವೂ ಸಹ ಅವರೂ ಸಹ ಭ್ರಷ್ಟರು ಅಂತಕ್ಕಂಥದ್ದನ್ನು ಜಗಜ್ಜಾಹೀರಗೊಳಿಸಿದೆ. ಒಟ್ಟಾರೆ ಇವೆಲ್ಲವನ್ನು ಹೇಳ್ಕೊಂತ ಹೋದ್ರೆ ಇವತ್ತಿನ ತನಕ ಬಹುಮಹಡಿ ಕಟ್ಟಡ 1 ಲಕ್ಷ ಮನೆ ಕೊಡ್ತೀವಿ ವಸತಿಯರಿಗೆ ಅಂತ ಹೇಳಿದ್ರು. ಇವತ್ತಿನ ತನಕ ಮನೆಗಳು ಕೊಡೋಕ್ಕಾಗಿಲ್ಲ. ಅದು ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಬಂದು ಸಿದ್ದರಾಮಯ್ಯನವರು ಈ ರೀತಿಯ ಒಂದು ರೀತಿ ಪಿಕ್ನಿಕ್ ಸಭೆಗಳನ್ನು ಮಾಡ್ತಾ ಇದ್ದಾರೋ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೋ. ಒಟ್ಟಾರೆ ಇದು ಸಿದ್ದರಾಮಯ್ಯನವರ 3 ವರ್ಷದ ಅಧಿಕಾರ ರಾಮಯ್ಯನವರ ಜನರೋಧನಾ ಸಮಾವೇಶ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ದಮ್ಮು ತಾಕತ್ತು ಇದ್ದರೆ ತಮ್ಮ ಬೊಕ್ಕಸದ 20ನೇ ತಾರೀಕು ನಾಳೆ ಸಮಾವೇಶ ಆದಮೇಲಾದರೂ ಪರವಾಗಿಲ್ಲ, 20ನೇ ತಾರೀಕಾದ್ರೂ ಸರ್ಕಾರದಲ್ಲಿ ನಗದು ಬಾಕಿ ಎಷ್ಟು ಇದೆ ಅನ್ನೋದನ್ನು ಹೇಳಿದರೆ ಮಾತ್ರ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಬಜೆಟ್ ಮಂಡಿಸಿರೋ ದಾಖಲೆಗೆ ಅವರು ಪಾರದರ್ಶಕತೆ ಹೊಡಿಸುತ್ತೆ. ಇಲ್ಲಾಂದರೆ ಸಿದ್ದರಾಮಯ್ಯನವರು 10ರೊಳಗೆ 11ರ ಅಧಿಕಾರ ರಾಮಯ್ಯ ಅಷ್ಟೇ. ಇನ್ನಂತೂ ತುಮಕೂರು ಜಿಲ್ಲೆನಲ್ಲಿ ಆ ಸ್ಥಿತಿ ನನಗಿದೆ ಸರ್. ಯಾಕೆಂದ್ರೆ ಮಾಡ್ತಾ ಇದ್ದೀರ ಎಲ್ಲರನ್ನೂ ಒಂದೇ ತಕ್ಕಡಿಗಾಗಿ ತೂಕೋದು ಅದು ಒಳ್ಳೇದಲ್ಲ. ಏನಾದರೂ 10ರೊಳಗೆ ಸರ್ ಈಗ ಏನಾಗ್ಬಿಟ್ಟಿದೆ ನಿಮಗೂ ಗೊತ್ತಿದೆ. ಖುದ್ದು ಸಿದ್ದರಾಮಯ್ಯನವರೇ ನೋಟ್ ಹಾಕಿ ಇಟ್ಟಿರ್ತಕ್ಕಂಥ ತುಮಕೂರು ಜಿಲ್ಲಾಧಿಕಾರಿಯ ವಿರುದ್ಧದ ಅಕ್ರಮ ಭೂ ತನಿಖೆಗಳ ಏನು ಡಾಕ್ಯುಮೆಂಟೇಶನ್ ಇದೆ, ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅವ್ರನ್ನ RC ಅವ್ರನ್ನ ಒಂದು ಎನ್ಕ್ವೈರಿ ಟೀಮ್ ಮಾಡಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಹಸ್ತಾಕ್ಷರದ ಆ ಪತ್ರವೂ ಸಹ ಇವತ್ತು ಸರ್ಕಾರದಲ್ಲಿ ಅಂದರೆ ಮುಖ್ಯ ಕಾರ್ಯದರ್ಶಿಗಳ ಬಳಿ ಪೆಂಡಿಂಗ್ ಆಗಿ ಬಿದ್ದಿದೆ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ಬರ್ತಾ ಇದೆ. ನಾವು ಸಹ ಕೂತು ಮತ್ತೆ ಹೌದು ಸರ್, ನಾವೇನ್ ಮಾಡ್ತೀವಿ, ಈಗ ಸಮಾವೇಶ ಮುಗಿದ ಮೇಲೆ ಖುದ್ದು ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಖುದ್ದು ಚೀಫ್ ಸೆಕ್ರೆಟರಿ ಅವ್ರನ್ನು ನಾವು ಭೇಟಿ ಮಾಡ್ತೀವಿ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನಿಷಿಯಲ್ ಮಾಡಿದಂಥ ಪತ್ರ ಯಾಕೆ ಇಷ್ಟು ದಿನ ಇಲ್ಲಿ ಟೇಬಲ್ ಆಗಿ ಆಲ್ಟ್ ಆಗಿ ನಿಂತಿತ್ತೆ ಅನ್ನೋದು ನಾವು ಕೇಳ್ತೀವಿ ಸರ್. ಒಂದ್ ವೇಳೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟರೆ ಓಕೆ, ವೆಲ್ ಅಂಡ್ ಗುಡ್, ಕೊಡದೆ ಹೋದ್ರು ರಾಜ್ಯಪಾಲರ ತಕ್ಕ ಹೋಗ್ತೀವಿ, ಅಲ್ಲಿಂದ ಮತ್ತೆ ಚೀಫ್ ಸೆಕ್ರೆಟರಿ ತಗ ಹೋಗಿ ಕುತ್ಕೊಳ್ತೀವಿ. ನೋಡೋಣ, 2023ರಲ್ಲಿ ನಾನು ಆದಿತ್ಯ ಅಮ್ಲಾನ್ ವಿಶ್ವಾಸ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೊಟ್ಟಂತ ವರದಿನೇ DC ಪಕ್ಕಕ್ಕೆ ಕೊಡ್ತಾರೆ. ದಾಖಲೆ ಕೊಟ್ಟಿದ್ದೀನಿ. ರೀಜನಲ್ ಕಮಿಷನರ್, ನನಗಂತಾಗ ರೀಜನಲ್ ಕಮಿಷನರ್ ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅವರು ಇರೋದ್ರ ಒಂದು ಸ್ವಲ್ಪ ಸೆನ್ಸಿಬಲ್ ಅಧಿಕಾರಿ ಅಂತವರು ಕೊಟ್ಟಂತ ನೋಟ್ ಶೀಟ್ ಅನ್ನು ಸಹ ಜಿಲ್ಲಾಧಿಕಾರಿಗಳು ಸೈಡ್ ಇಟ್ಕೊಂಡವ್ರೆ ಅಂದ್ರೆ
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬರೀ ಇವೆಂಟ್ ಮ್ಯಾನೇಜರ್ ಅಷ್ಟೇ ಅಲ್ಲ, ಭ್ರಷ್ಟಾಚಾರದ ಪ್ರತಿರೂಪ ಮತ್ತೆ ಪ್ರಭಾವಿ. ನಾವು ಹೇಳಿಲ್ಲ ಅಂತಂದ್ರೆ ನೀವು PA ಇಲಾಖೆ ಹೇಳ್ಬೋದಲ್ವಾ ಸರ್? ಇದನ್ನ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ, ನೈತಿಕತೆ ಜೊತೆ ಅವರ ಇವೇನು ಸರಿ ಇದೆ, ಅವರ ಉತ್ತರದಾಯಿತ್ವ ಅಷ್ಟೇ. ಇಲ್ಲಿ ನೈತಿಕತೆ ಎಲ್ಲ ಬಿಟ್ಬಿಡಿ, ನೀವು ಅದನ್ನ ಯಾಕೆ ಪದೇ ಪದೇ ಬಳಸ್ತೀರಾ? ಆಲ್ರೆಡಿ ಮಾಹಿತಿ ಹಾಕೊಂಡಿದ್ದೀವಿ, ರಾಜ್ಯಪಾಲರಿಗೂ ಮನವಿ ಕೊಡ್ತೀವಿ, ನಿಮ್ಮ ಸಲಹೆ ತಗೊಂತೀವಿ. ನ್ಯಾಯಾಲಯಗಳಲ್ಲಿ ತೀರ್ಪು ಬರೋದು ಆ ಪ್ರೋಸೆಸ್ ಹೆಂಗೆ ಅಂತ ನಮಗೂ ನಿಮ್ಗೆ ಚೆನ್ನಾಗಿ ಬರುತ್ತೆ. ನಾನು ನ್ಯಾಯಾಲಯಕ್ಕೆ ಹಾಕಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದು ಇನ್ನೊಂದು ಸರ್ಕಾರ ಬಂದು ದಾರದು ನ್ಯಾಯಾಲಯ ವಿಚಾರಣೆ ಬರ್ತವೆ, ಆ ಪರಿಸ್ಥಿತಿ ಇದೆ. ಆಯ್ತು ಸರ್, ಈಗ ನ್ಯಾಯಾಲಯಕ್ಕೆ ಹಾಕಿರೋ ಸ್ಟೇ ತಗೊಂಡ್ಬರ್ತಾವ್ರಿ. ಹಲವಾರು ಡಾಕ್ಯುಮೆಂಟೇಶನ್ ಬಿಡುಗಡೆ ನೋಡಿ ಸರ್. ಒಂದಂತೂ ಸತ್ಯ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ನಮ್ದು ನಿಮ್ದು ಕೆಲಸ. ಬೇಸಿಕ್ ಆಗಿ ಪ್ರಿಲಿಮಿನರಿ ಆಗಿ ಅದನ್ನ ನಾವು ಮಾಡ್ತಾ ಇದೀವಿ, ನೀವು ಮಾಡ್ತಾ ಇದ್ದೀರಾ. ಅದನ್ನ ಮೊದಲನೇ ಆದ್ಯತೆ ಕೆಲವರು ಮಾತ್ರ ಮಾಡ್ತಾರೆ ಜಾಗೃತಿ ಮೂಡಿಸಕ್ಕಲ್ಲ. ಹೋಲ್ಸೇಲ್ ನಮ್ಮನ್ನ ಯಾಕೆ ಸರ್? ಈಗ ಅದು ಅವರವರ ವಿವೇಚನೆ ಕಿಡಿಯ ನೀವು ಮಾತಾಡ್ತೀರ, ನಾವು ಎಲ್ಲರೂ ಸೇರಿಸಿ IAS ವರ್ಗಾವಣೆ ಮಾಫಿ ಅಂತ ಹೇಳಿದ್ರಲ್ಲ, ಇದು CM ಸಿದ್ದರಾಮಯ್ಯ ಅವ್ರದ ಇಲ್ಲ ಯತೀಂದ್ರ ಅವ್ರ ಕೈವಾಡನ? ಸರ್, ಖುದ್ದು ಈಗ ಸಾಂಸ್ಥಿಕ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಪಾಲ್ದಾರರು. ಯಾಕೆಂದ್ರೆ ತಂದೆ ಆಡಳಿತದಲ್ಲಿ ಮಗ ಮೂಗು ತೋರಿಸ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇರೋದು. ಯಡಿಯೂರಪ್ಪನವರಿದ್ದಾಗಲೂ ಅವ್ರ ಮಕ್ಕಳು ರಾಜಕಾರಣದ ಹಿಂಭಾಗದಲ್ಲಿ ಕುತ್ಕೊಂಡು ಆಡಳಿತ ಮಾಡಿದ್ರು. ಈಗಲೂ ಅದೇ ನಡೀತಾ ಇದೆ ಸರ್. ಅದಕ್ಕೆ ನಾವು ಹೇಳ್ತಿರೋದು ನೆಪೋಕಿಡ್ ರಾಜಕಾರಣ, ನೆಪೋಕಿಡ್ ಆಡಳಿತದ ಸಂಸ್ಕೃತಿ ಇದೆಯಲ್ಲ, ಅದು ಹಿಂಭಾಗದ ಮೇಲೆ. ಈಗ ಹಿಂದೆ ಲೋಕಾಯುಕ್ತ ಭಾಸ್ಕರ್ ಬೈದಾಗ ಮಗವಾಗಿ ಲೋಕಾಯುಕ್ತ ಚೇಂಬರ್ಲ್ಲೇ ಅಂದ್ರೆ ಈ ಕೆಟ್ಟ ಕಲ್ಚರ್ಸು ಕೇವಲ ವಿಧಾನಸೌಧಕ್ಕೆ ಸೀಮಿತ ಆಗಲಿಲ್ಲ. ಲೋಕಾಯುಕ್ತದಂತ ಅನವೈತ ಸಂಸ್ಕೃತಿ ಸಹ ಕೆಟ್ಟ ಗಾಳಿ ಬೀಸಿದೆ. ಇದು ಸಹಜವಾಗಿದೆ ಸರ್, ಹೇಳೋದ್ರಲ್ಲಿ 100% ನಿಜಾನೇ. ಬೆಂಕಿ ಗಾಳಿ ಆಡೋದ್ರಲ್ಲಿ ಬೆಂಕಿ ಅಂತೂ ಕಾಣಲ್ವಲ್ಲ, ಇದೇ ಇದೆ.